ಮತ್ತೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಒಳ್ಳೇದಾ? 100% ಒಳ್ಳೇದು. ಯಾಕಂತ ಹೇಳಿದ್ರೆ ಅದರಲ್ಲಿ ನಮಗೆ 45 ಡೇಸ್ ತನಕ ಫ್ರೀ ಕ್ರೆಡಿಟ್ ಸಿಗುತ್ತೆ. ಅಂದ್ರೆ ನೀವೇನಾದ್ರೂ ಸ್ಪೆಂಡ್ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ 45 ಡೇ ತನಕ ವಿತೌಟ್ ಎನಿ ಇಂಟ್ರೆಸ್ಟ್ ನೀವು ವಾಪಸ್ ರೀಪೇ ಮಾಡ್ಬೋದು 45 ಡೇಸ್ ಆದ್ಮೇಲೆ. ಇದು ಯಾವ ತರ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಏನೋ ಒಂದು ತಗೋಬೇಕಾಗಿರುತ್ತೆ, ನಿಮ್ಮ ಹತ್ರ ದುಡ್ಡಿರಲ್ಲ. ಅದನ್ನ EMI ಹಾಕೊಳ್ಳುವಂತ ಚಾನ್ಸಸ್ ಇರುತ್ತೆ. ನೀವು ಯಾವುದೋ ಒಂದು ಫ್ರೆಂಡ್ ಅನ್ನ ನಂಗೆ ಇಷ್ಟು ಅಮೌಂಟ್ ಬೇಕು ಅಂತ ಕೇಳುವಂತ ಅವಶ್ಯಕತೆನೂ ಇರೋದಿಲ್ಲ. ನೀವು ಅದನ್ನ EMI ಕನ್ವರ್ಟ್ ಮಾಡಿ ಆಮೇಲೆ ಆಟೋಮೆಟಿಕ್ ಆಗಿ ರೀಪೇ ಮಾಡ್ಬೋದು. ₹1 ಇಂಟ್ರೆಸ್ಟ್ ಪೇ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅದು ಬೆನಿಫಿಟ್. ಮೋಸ್ಟ್ ಆಫ್ ದ ಪೀಪಲ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಒಂದು ಮಿಸ್ಟೇಕ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಮಿನಿಮಮ್ ಡ್ಯೂ ಪೇ ಮಾಡೋದು. ಯಾವಾಗ್ಲೂ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಇದೆಯಾ ಅದು ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಅನ್ನ ಪೇ ಮಾಡಿ, ಕ್ರೆಡಿಟ್ ಕಾರ್ಡ್ ಔಟ್ಸ್ಟ್ಯಾಂಡಿಂಗ್ ಅನ್ನ. ಇದರಿಂದ ನಿಮ್ದು ಸಿಬಿಲ್ ಸ್ಕೋರ್ ಇಂಪ್ರೂವ್ ಆಗುತ್ತೆ. ಅದಲ್ದೇನೆ ಫ್ಯೂಚರ್ ಅಲ್ಲಿ ಬೇರೆ ಲೋನ್ ತಗೊಳ್ಳಕ್ಕೂ ಅನುಕೂಲ ಆಗುತ್ತೆ.